ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದ್ದು ಕಣಕುಂಬಿ ಡೆಲ್ಟಾ ಫಾಲ್ಸ್ಗೆ ಜೀವಗಳೇ ಬಂದಿದ್ದು ಪ್ರವಾಸಿಗರಿಗೆ ನಿಷೇಧವನ್ನು ಹೇರಲಾಗಿದೆ. ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇರುವುದರಿಂದಾಗಿ ಮುಂಜಾಗ್ರತಾ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತಿದ್ದು ನಿರ್ಬಂಧವನ್ನು ಹೇರಿದ್ದಾರೆ. ಇನ್ನು ಖಾನಾಪುರದ ಕಣಕುಂಬಿ ಹೊರವಲಯದಲ್ಲಿನ ಜಲಪಾತ ಇದು. ಬೆಳಗಾವಿ ಜಿಲ್ಲೆಯ ಖಾನಾಪುರದ ದಟ್ಟ ಕಾಡಿನಲ್ಲಿರುವಂತಹ ಈ ಫಾಲ್ಸ್ ಅರಣ್ಯ ಇಲಾಖೆಯಿಂದ ಫಾಲ್ಸ್ ಪ್ರವೇಶಕ್ಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿ ಗೋವಾ ಮುಖ್ಯ ರಸ್ತೆ ಮೂಲಕ ಫಾಲ್ಸ್ಗೆ ಎಂಟ್ರಿಯನ್ನು ನೀಡಲಾಗುತ್ತಿದ್ದು ನೆಟ್ಟಿವು ಫಾಲ್ಸ್ಗೆ ಎಂಟ್ರಿ ಆಗ್ತಿದ್ದಾರೆ ಸಾವಿರಾರು ಪ್ರವಾಸಿಗರು. ಹಾಗಾಗಿ ಅವರಿಗೆ ನಿರ್ಬಂಧವನ್ನು ಹೇರಿದ್ದು ಫಾಲ್ಸ್ಗೆ ತೆರಳುವಂತಹ ರಸ್ತೆಯಲ್ಲೇ ಅರಣ್ಯ ಸಿಬ್ಬಂದಿಗಳು ಕಾವಲಿಗೆ ನಿಂತಿದ್ದಾರೆ. ಜಲಪಾತಕ್ಕೆ ಸಾರ್ವಜನಿಕ ನಿಷೇಧ ಅನ್ನುವಂತಹ ಬೋರ್ಡ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದ್ದು ಕಣಕುಂಬಿ ಡೆಲ್ಟಾ ಫಾಲ್ಸ್ಗೆ ಜೀವಗಳೇ ಬಂದಿದ್ದು ಪ್ರವಾಸಿಗರಿಗೆ ನಿಷೇಧವನ್ನು ಹೇರಲಾಗಿದೆ. ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇರುವುದರಿಂದಾಗಿ ಮುಂಜಾಗ್ರತಾ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತಿದ್ದು ನಿರ್ಬಂಧವನ್ನು ಹೇರಿದ್ದಾರೆ. ಇನ್ನು ಖಾನಾಪುರದ ಕಣಕುಂಬಿ ಹೊರವಲಯದಲ್ಲಿನ ಜಲಪಾತ ಇದು. ಬೆಳಗಾವಿ ಜಿಲ್ಲೆಯ ಖಾನಾಪುರದ ದಟ್ಟ ಕಾಡಿನಲ್ಲಿರುವಂತಹ ಈ ಫಾಲ್ಸ್ ಅರಣ್ಯ ಇಲಾಖೆಯಿಂದ ಫಾಲ್ಸ್ ಪ್ರವೇಶಕ್ಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿ ಗೋವಾ ಮುಖ್ಯ ರಸ್ತೆ ಮೂಲಕ ಫಾಲ್ಸ್ಗೆ ಎಂಟ್ರಿಯನ್ನು ನೀಡಲಾಗುತ್ತಿದ್ದು ನೆಟ್ಟಿವು ಫಾಲ್ಸ್ಗೆ ಎಂಟ್ರಿ ಆಗ್ತಿದ್ದಾರೆ ಸಾವಿರಾರು ಪ್ರವಾಸಿಗರು. ಹಾಗಾಗಿ ಅವರಿಗೆ ನಿರ್ಬಂಧವನ್ನು ಹೇರಿದ್ದು ಫಾಲ್ಸ್ಗೆ ತೆರಳುವಂತಹ ರಸ್ತೆಯಲ್ಲೇ ಅರಣ್ಯ ಸಿಬ್ಬಂದಿಗಳು ಕಾವಲಿಗೆ ನಿಂತಿದ್ದಾರೆ. ಜಲಪಾತಕ್ಕೆ ಸಾರ್ವಜನಿಕ ನಿಷೇಧ ಅನ್ನುವಂತಹ ಬೋರ್ಡ್ ಕೂಡ ಅಳವಡಿಕೆ ಮಾಡಿದ್ದಾರೆ.